ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತಮ್ಮೆಲ್ರಿಗೂ ಕುಕ್ ವಿತ್ ಖುಷಿ ಚಾನಲ್ಗೆ ಸ್ವಾಗತ. ಈ ಒಂದು ಕಟ್ಟಿ ಮಿಟ್ಟಿ ಚಟ್ನಿ ನಾರ್ತ್ ಇಂಡಿಯಾದಲ್ಲಿ ತುಂಬ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಮತ್ತು ನೀವು ಈ ಕಡೆ ಬಂದಾಗ ಆಲ್ಮೋಸ್ಟ್ ಏನಾದರೂ ನೀವು ಸ್ಟ್ರೀಟ್ ಫುಡ್ ಏನಾದರೂ ತಿಂತಾ ಇದ್ರೆ ಅಂದರೆ ಸೊ ಆವಾಗ ಕೂಡ ಈ ಚಟ್ನಿ ಜಾಸ್ತಿ ಬಳಸ್ತಾರೆ ಈ ಕಡೆ. ಇದು ಗುಜರಾತಿ ಸ್ಪೆಷಲ್ ಕಟ್ಟಿ ಮಿಟ್ಟಿ ಚಟ್ನಿ ಅಂತ ಕೂಡ ಹೇಳ್ತಾರೆ. ಸೊ ತುಂಬಾ ಸ್ಪೈಸಿ ಇರುತ್ತೆ ಮತ್ತು ತುಂಬಾ ಬೆಸ್ಟ್ ಇರುತ್ತೆ. ಇದನ್ನ ಅಕಸ್ಮಾತ್ ನೀವು ಮನೇಲಿ ಏನಾದರೂ ಚಾಟ್ಸ್ ಎಲ್ಲ ಮಾಡ್ತಾ ಇರ್ತೀವಲ್ಲ ಸಂಜೆ ಮುಂದೆ, ಸೊ ಆವಾಗ ನೀವು ಆ ಚಾಟ್ಸ್ ಮೇಲೆ ಇದನ್ನ ಹಾಕಿ ಕೊಟ್ಟರೆ ತುಂಬಾ ಒಂದು ಟೇಸ್ಟ್ ಏನಿರುತ್ತೆ ಅದು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ಇದನ್ನ ಮನೇಲಿ ಟ್ರೈ ಮಾಡಿ. ಇದಕ್ಕೇನು ಜಾಸ್ತಿ ಸಾಮಗ್ರಿಗಳೇನು ಬೇಕಾಗೋದಿಲ್ಲ, ಮನೆಯಲ್ಲಿ ಸಿಗುವಂಥದ್ದನ್ನೇ ಮಾಡಿರೋದು ನಾನು. ಇನ್ಸ್ಟೆಂಟಾಗಿ ಆಗುತ್ತೆ. ಯಾರಾದರೂ ಬರ್ತಾಯಿದ್ರೆ ನೀವು ಝಟ್ಪಟ್ ಅಂತ ಒಂದು 2-3 ನಿಮಿಷದಲ್ಲೇ ಇದನ್ನು ತಯಾರು ಮಾಡ್ಬೋದು. ಸೊ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಕೂಡ ಹೇಳಿ, ಮತ್ತು ನಿಮಗೆ ಸಜೆಷನ್ ಇದ್ದರೆ ಪ್ಲೀಸ್ ನನಗೆ ತಿಳಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಚಾನಲ್ನ. ಸೊ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟಿಗೆ ನಾನಿಲ್ಲಿ ಬೀಜ ಇಲ್ಲದೇ ಇರುವಂತಹ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದು ಮಾರ್ಕೆಟಲ್ಲಿ 2 ಥರ ಸಿಗುತ್ತೆ, ಒಂದು ಬೀಜ ಇರುವಂಥದ್ದು, ಇನ್ನೊಂದು ಬೀಜ ಇಲ್ಲದೇ ಇರುವಂಥದ್ದು ಕೂಡ. ಸೊ ನಾನಿಲ್ಲಿ ಬೀಜ ಇಲ್ಲದೇ ಇರೋದನ್ನು ತೊಗೊಂಡಿರೋದು. ಸ್ವಲ್ಪ ಕ್ಲೀನಾಗಿರೋದನ್ನೇ ತೊಗೊಳ್ಳಿ ಆ್ಯಂಡ್ ಅದನ್ನು 1-2-3 ಬಾರಿ ಚೆನ್ನಾಗಿ ಮೊದಲು ನೀರಲ್ಲಿ ವಾಶ್ ಮಾಡಬೇಕು. ನೀವು ನಾರ್ಮಲ್ ವಾಟರಿಂದ ವಾಶ್ ಮಾಡಿದರೆ ತುಂಬಾ ಒಳ್ಳೆಯದು. ನಂತರ ಅದನ್ನು ನೀವು ಅಡುಗೆಯಲ್ಲಿ ಬಳಸಿದರೆ ಉತ್ತಮ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಚಟ್ನಿ ಎಷ್ಟು ಬೇಕು, ಎಷ್ಟು ಜನರಿಗೆ ಮಾಡ್ತಾಯಿದ್ದೀರಿ ಅದರ ಪ್ರಕಾರ ನೀವು ಹುಣಸೆಹಣ್ಣು ತೊಗೊಂಡ್ರೆ ಆಯಿತು. ಫಸ್ಟಿಗೆ ಹುಣಸೆಹಣ್ಣನ್ನು ನಾನು ನೀರಲ್ಲಿ 2-3 ಬಾರಿ ವಾಶ್ ಮಾಡಿ ನೆನೆಕ್ಕೆ ಇಟ್ಟಿದ್ದೀನಿ. ನಿಮಗೆ ಝಟ್ಪಟ್ ಬೇಕು, ಇನ್ಸ್ಟೆಂಟ್ ಬೇಕು ಅಂತಂದರೆ ಸ್ವಲ್ಪ ಉಗುರು ಬೆಚ್ಚಿ ನೀರು ಇರುತ್ತಲ್ಲ, ಸೊ ಅದರಲ್ಲಿ ನೀವು ಇದನ್ನು ನೆನೆಸಿಟ್ಟರೆ ಬೇಗನೆ ಇದು ಹುಣಸೆಹಣ್ಣು ಚೆನ್ನಾಗಿ ಮಿದು ಆಗುತ್ತೆ. ಸೊ ಆಮೇಲೆ ನೀವು ಚಟ್ನಿ ಮಾಡೋದಕ್ಕೆ ರೆಡಿ ಆಗ್ಬೋದು. ಇದು ಸ್ವಲ್ಪ ತಣ್ಣೀರಲ್ಲಿ ಇಟ್ಟರೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಹೀಗಾಗಿ ಹೇಳ್ತಾ ಇರೋದು. ಸೊ ಬೇಕು ಅಂದರೆ ನೀವು ಉಗುರು ಬೆಚ್ಚಿ ನೀರು ಕೂಡ ಇಲ್ಲಿ ಬಳಸ್ಬೋದು. ಇವಾಗ ನೀವು ನೋಡ್ಬೋದು ನಮ್ಮ ಹುಣಸೆ ಹಣ್ಣು ಚೆನ್ನಾಗಿ ನೆಂದಿದೆ. ಸೊ ನಂತರ ಇವಾಗ ನಾವು ಚಟ್ನಿ ಮಾಡೋಣ. ಚಟ್ನಿಲಿ ನಾನು ಸ್ವಲ್ಪ ಅದ್ರಕ್ ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು 2-3 ಪೀಸ್ ಹಾಕಿದರೆ ಸಾಕು ಟೇಸ್ಟಿಗೋಸ್ಕರ. ಹುಣಸೆ ಹಣ್ಣನ್ನು ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಗ್ರೈಂಡರ್ ಬಳಸ್ತಾ ಇದ್ದೀನಿ. ಇದರಲ್ಲಿ 3-4 ಶುಂಠಿ ಪೀಸಸ್ ಕೂಡ ನಾನು ಹಾಕಿನೇ ರುಬ್ತಾ ಇರೋದು. ನಿಮಗೆ ಬೇಡ ಅಂತಂದರೆ ಸೊ ನೀವು ಸಪ್ರೇಟಾಗಿ ಕೂಡ ಇದನ್ನು ಕುಟ್ಟಿ ಅಥವಾ ಜಜ್ಜಿ ಕೂಡ ಹಾಕ್ಬೋದು. ಬಟ್ ಆದರೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ. ಚೆನ್ನಾಗಿ ಚಟ್ನಿ ಬರಬೇಕು ಅಂತಂದರೆ ನೀವು ಮಿಕ್ಸಿ ಜಾರಲ್ಲಿ ಯಾವಾಗ ರುಬ್ಕೋತಾ ಇರ್ತೀರಿ ಹುಣಸೆ ಹಣ್ಣನ್ನು ಆವಾಗಲೇ ಹಾಕಬೇಕು. ಇವಾಗ ನಾನು ರುಬ್ಕೊಂಡು ಆಗಿದೆ. ಸೊ ನೋಡಿ ಚಟ್ನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದು ಈ ರೀತಿ ಹದಕ್ಕೆ ಬರಬೇಕು. ಯಾವುದೇ ರೀತಿ ತೆಳುವಾಗಿರಬಾರ್ದು ಮತ್ತು ಗಟ್ಟಿ ಕೂಡ ಆಗಿರಬಾರ್ದು. ಇದರಲ್ಲಿ ನೀರು ಕೂಡ ನೀವು ಹಾಕಬಾರ್ದು. ಏನು ನೀರಿರುತ್ತೆ ನೋಡಿ ಅದೇ ನೀರಲ್ಲೇ ಮಿಕ್ಸಿ ಜಾರಿಗೆ ಹಾಕಿಬಿಟ್ರೆ ಈ ರೀತಿ ಚಟ್ನಿ ತಯಾರಾಗಿಬಿಡುತ್ತೆ. ಇದಾದ ನಂತರ ಹುಣಸೆ ಹಣ್ಣಿನಲ್ಲಿ ತುಂಬಾ ಒಂದು ನಾರಿರುತ್ತೆ, ಆಮೇಲೆ ಸ್ವಲ್ಪ ಸಿಪ್ಪೆ ಹಾಗೆ ಉಳಿದಿರುತ್ತೆ ರುಬ್ಕೊಂಡಾದ್ಮೇಲೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಸ್ವಲ್ಪ ನೀವು ಇದನ್ನು ಯಾವುದಾದ್ರು ಬಟ್ಟೆಯಿಂದ ಅಥವಾ ಯಾವುದಾದ್ರೂ ನೀವು ಚಹಾ ಸೋಸ್ತೀವಲ್ವ, ಸೊ ಆ ಒಂದು ಚೆನ್ನಿಂದ ಕೂಡ ನೀವು ಇದನ್ನು ಸ್ವಲ್ಪ ಸೋಸ್ಕೊಂಡ್ರೆ ಉತ್ತಮ ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ಹಾಗೆ ಮಾಡಿದ್ವಿ ಅಂತಂದರೆ ಅದು ಬಾಯಲ್ಲಿ ಕಡ್ಡಿ ಅಥವಾ ನಾರೆಲ್ಲ ಬರುತ್ತೆ. ಸೊ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇವಾಗ ನಾವು ಸ್ವಲ್ಪ ಒಗ್ಗರಣೆ ಹಾಕಬೇಕಾಗುತ್ತೆ ಇದಕ್ಕೆ. ಸೊ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಂಬಿಡೋಣ. ರಿಫೈನ್ಡ್ ಆಯಿಲ್ ನಾನು ತೊಗೊಂಡಿರೋದು 2 ಟೇಬಲ್ ಸ್ಪೂನ್. ನಂತರ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. 1 ಚಿಟಿಕೆ ಹಿಂಗನ್ನು ಹಾಕ್ತಾಯಿರೋದು. ಜೀರಿಗೆನೆಲ್ಲ ಜಾಸ್ತಿ ಹುರಿಯೋದು ಬೇಡ, ಸ್ವಲ್ಪ ಕೆಂಪು ಕಲರ್ ಬರಬೇಕು ಅಷ್ಟೇ. ಕೆಂಪು ಕಲರ್ ಬಂದ ತಕ್ಷಣ ನಾವು ಏನು ಹುಣಸೆ ರಸವನ್ನು ಇಟ್ಕೊಂಡಿದ್ವಲ್ವ, ಸೊ ಅದನ್ನು ಇದಕ್ಕೆ ಸೇರಿಸ್ಬಿಡೋಣ. ಈ ರೀತಿ ನೀವು ಹುಣಸೆ ರಸವನ್ನು ಹಾಕಿದ ಮೇಲೆ ಅದೇ ಒಂದು ಏನು ಕಪ್ಪಷ್ಟು ನೀರನ್ನು ಕೂಡ ತೊಗೊಂಡು ನೀವು ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸಬೇಕು. ಎಷ್ಟು ಚೆನ್ನಾಗಿ ಕುದಿಸ್ತೀರಿ ಅಷ್ಟೇ ಚೆನ್ನಾಗಿದು ಒಂದು ಚಟ್ನಿ ರೆಡಿ ಆಗುತ್ತೆ. ಯಾವಾಗ ನೀರು ಕುದಿಯುತ್ತೆ ನೋಡಿ, ಸೊ ಆವಾಗ ಸ್ವಲ್ಪ ಇದಕ್ಕೆ ಬೆಲ್ಲ ಸೇರಿಸಬೇಕು. ಬೆಲ್ಲ ಇಲ್ಲಿ ನಾನು ಸ್ವಲ್ಪ ತೊಗೊಂಡಿದ್ದೆ, 1 ಟೇಬಲ್ ಸ್ಪೂನ್ ಅಂತ ಹೇಳ್ಬೋದು. ನಂತರ 2 ಟೇಬಲ್ ಸ್ಪೂನ್ ಸಕ್ಕರೆ ಕೂಡ ಇದಕ್ಕೆ ಸೇರಿಸಿದ್ದೀನಿ. ಈ ರೀತಿ ಚಟ್ನಿ ಮಾಡಿದ್ದನ್ನು ನೀವು 1 ವೀಕ್ ಅಂದರೆ 1 ವಾರದವರೆಗೂ ಕೂಡ ನಿಮ್ಮ ಫ್ರಿಜ್ಜಲ್ಲಿ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಬೇಕಂದಾಗ ನೀವು ಇದನ್ನು ಬಳಸ್ಬೋದು. ನೀವು ಮಾರ್ಕೆಟಲ್ಲಿ ಇದೇ ಚಟ್ನಿನ ತಿನ್ನೋಕೆ ಹೋದರೆ ಅದರಲ್ಲಿ ಫುಡ್ ಕಲರ್ಸ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಅಷ್ಟೊಂದು ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಉಪ್ಪನ್ನು ಬಳಸ್ತಾ ಇದ್ದೀನಿ.
ಅದಾದ ನಂತರ ಕಾಶ್ಮೀರಿ ಲಾಲ್ ಮಿರ್ಚ್, ಸ್ವಲ್ಪ ಖಟ್ಟಿ ಮಿಟ್ಟಿ ಅಂದಮೇಲೆ ಸ್ವಲ್ಪ ಖಾರ ಕೂಡ ಇರಬೇಕು ಇದರಲ್ಲಿ. ಅದಕ್ಕೋಸ್ಕರ ನಾನು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ನೇ ಹಾಕ್ತಾ ಇರೋದು. ಈ ಒಂದು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಬಗ್ಗೆ ತುಂಬ ಬಾರಿ ನಾನು ಹೇಳಿದ್ದೀನಿ ಕೂಡ. ತುಂಬ ಚೆನ್ನಾಗಿದೆ ಆ್ಯಂಡ್ ನಾರ್ಮಲ್ ಪ್ರೈಸಲ್ಲೇ ಮಾರ್ಕೆಟಲ್ಲಿ ಸಿಗುತ್ತೆ. ಆ್ಯಂಡ್ ನೀವು ಮಾಡೋ ಅಡುಗೆ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಕೂಡ. ಸೊ ಇದನ್ನು ಡೆಫಿನೆಟ್ಲಿ ಅಕಸ್ಮಾತ್ ನೀವು ಯೂಸ್ ಮಾಡಿಲ್ಲ ಅಂತಂದರೆ ಇದುವರೆಗೂ ಒಂದು ಸಾರಿ ಯೂಸ್ ಮಾಡಿ. ಈ ಹಿಂದೆ ನಾನು ಡೆಲ್ಲಿದು ಫೇಮಸ್ ಚಾಟ್ ಬಗ್ಗೆ ಕೂಡ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೆ. ಅದು ದಹಿ ಬಲ್ಲ ರೆಸಿಪಿ ಅಂತ ಹೇಳಿ. ಅದ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಈ ಒಂದು ಖಟ್ಟಿ ಮಿಟ್ಟಿ ಚಟ್ನಿ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ, ಅದರದ್ದು ಲಿಂಕ್ ಕೂಡ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಬಟ್ ಕೆಲವು ಕಾರಣಗಳಿಂದ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅದಕ್ಕೆ ದಯವಿಟ್ಟು ಕ್ಷಮೆ ಇರಬೇಕು. ಆ್ಯಂಡ್ ಇವಾಗ ಇದು ನಮ್ಮ ಚಟ್ನಿ ಇವಾಗ ಕುದಿ ಬರ್ತಾ ಇದೆ. ಇದನ್ನು ಚೆನ್ನಾಗಿ ಕುದಿಸ್ಬೇಕು ಇವಾಗ ನಾವು ಫಸ್ಟಿಗೆ. ಇದು ಇವಾಗ ಚೆನ್ನಾಗಿ ಕುದ್ದು ಬಂದಾಗ ಇದು ಸ್ವಲ್ಪ ಏನು ಸಿಹಿ ಸಕ್ಕರೆ ಮತ್ತು ಬೆಲ್ಲ ಹಾಕಿದ್ವಲ್ಲ ಅದು ಸ್ವಲ್ಪ ಜಿಗುಟ್ ಥರ ಸ್ವಲ್ಪ ಗಟ್ಟಿ ಆಗುತ್ತೆ ಈ ಚಟ್ನಿ. ಸೊ ಆ ರೀತಿ ನೀವು ಸ್ಪೂನಲ್ಲಿ ಎತ್ತಿ ನೋಡಬೇಕು. ಸೊ ಅಕಸ್ಮಾತ್ ಅದರಲ್ಲಿ ಸ್ವಲ್ಪ ಗಟ್ಟಿತನ ಸ್ವಲ್ಪ ಸಕ್ಕರೆತನ ಬರ್ತಾಯಿದೆ ಅಂತಂದರೆ ಆವಾಗ ಅದು ಖಟ್ಟಿ ಮಿಟ್ಟಿ ಚಟ್ನಿ ರೆಡಿಯಾಗಿದೆ ಅಂತಲೇ ಅರ್ಥ. ಸೊ ಇವಾಗ ಇದು ಬಾಯ್ಲ್ ಆಗ್ತದೆ ಮಾತ್ರ. 3 ರಿಂದ 4 ನಿಮಿಷ ಕುದ್ದಾಗಿದೆ ಈ ಚಟ್ನಿ. ಇವಾಗ ನೀವು ನೋಡ್ಬೋದು ಇದರಲ್ಲಿ ನಾವು ಬೆಲ್ಲ ಮತ್ತು ಸಕ್ಕರೆ ಹಾಕಿದ್ವಲ್ವ. ಸೊ ಅದರಿಂದ ಈ ಚಟ್ನಿಯಲ್ಲಿ ಸ್ವಲ್ಪ ಸಕ್ಕರೆ ಪಾಕದ ಥರ ಕಾಣಿಸ್ತಾ ಇದೆ ನಿಮಗೆ ಮೇಲ್ಮೇಲೆ ನೋಡ್ಬೋದು ನೀವು. ಈ ರೀತಿ ಬರಬೇಕು ಚಟ್ನಿ. ಸೊ ಆವಾಗಲೇ ಖಟ್ಟಿ ಮಿಟ್ಟಿ ಚಟ್ನಿ ತಯಾರಾಗುತ್ತೆ. ಸೊ ಇದು ಟೇಸ್ಟು ಸೂಪರಾಗಿರುತ್ತೆ. ಯಾವ ರೀತಿ ನೀವು ಸ್ಟ್ರೀಟಲ್ಲಿ ಕೂಡ ನಿಮಗೆ ಇಷ್ಟು ಚೆನ್ನಾಗಿರೋ ಚಟ್ನಿ ಸಿಗೋದಿಲ್ಲ. ಇದನ್ನು ಮನೆಯಲ್ಲೇ ತಯಾರು ಮಾಡಿ ಸ್ಟೋರ್ ಮಾಡಿಡಿ, ಬೇಕಂದಾಗ ನೀವು ಬಳಸ್ಬೋದು. ಆ್ಯಂಡ್ ಡೆಫಿನೆಟ್ಲಿ ನನಗೆ ಇದನ್ನು ಮನೇಲಿ ಟ್ರೈ ಮಾಡಿದಾಗ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಹೇಗೆ ಅನ್ನಿಸ್ತು ಈ ಚಟ್ನಿ ಅಂತ ಹೇಳಿ. ಇವಾಗ ನಮ್ಮ ಖಟ್ಟಿ ಮಿಟ್ಟಿ ಚಟ್ನಿ ತಯಾರಾಗಿದೆ. ಈ ಚಟ್ನಿಯಲ್ಲಿ ಮೇಲ್ಗಡೆ ಜೀರಿಗೆ ತೇಲ್ತಾ ಇದೆ ಅಲ್ವಾ. ಕೆಲವೊಬ್ಬರಿಗೆ ಇದು ಇಷ್ಟ ಆಗೋದಿಲ್ಲ. ಅಕಸ್ಮಾತ್ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನೀವು ಸ್ಟಾರ್ಟಿಂಗಲ್ಲಿ ಜೀರಿಗೆ ಹಾಕೋ ಜಾಗದಲ್ಲೇ ನೀವು ಜೀರಿಗೆ ಪೌಡರ್ ಇಲ್ಲಿ ಬಳಸಿದರೆ ಆಯಿತು.